ಹೋಗು ಸುಮಿತ್ರಾ, ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡು. ಆಶಾ, हेलो डार्लिंग, मुगीता महापूजे आयता निन्न मुखಕ್ಕೆ ಮಹಾಮಂಗಳಾರತಿ? ನೀನು ಯಾವಾಗ ದೇವರ ಮನೆಯಲ್ಲಿ ಜೋರಾಗಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ಯೋ ಆಗಲೇ ನನಗೆ ಗೊತ್ತಾಯಿತು, ಯಾವುದೋ ಒಂದು ಹೊಸ ನಾಟಕಕ್ಕೆ ದೊಡ್ಡ ವೇದಿಕೆನ ನೀನು ರೆಡಿ ಮಾಡ್ತಿದ್ಯಾ ಅಂತ. ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ನಾನು ಯೋಚನೆ ಮಾಡಿದೆ ಮೈಂಡ್ ಬ್ಲ್ಯಾಂಕ್ ಆಗಿಬಿಡ್ತು. ಆಮೇಲೆ ಥಟ್ ಅಂತ ಹೊಳಿತು. ನನ್ನ ತಾಯಿಗೆ ಹುಚ್ಚು ಬರೆಸೋಂಥ ಪ್ರಯತ್ನ ಮಾಡೋಕ್ಕೆ ಹೊರಟಿರೋ ನಿನ್ನ ಕೆಟ್ಟ ಆಲೋಚನೆ. ಅಪ್ಪನ್ನ ಕಳ್ಕೊಂಡಾಗ ಅಮ್ಮ ಮಾನಸಿಕವಾಗಿ ನೊಂದಿದ್ದು ನಿಜ, ಆಘಾತಕ್ಕೊಳಗಾಗಿದ್ದು ನಿಜಾನೇ. ಆದರೆ ನೀನು ಅಂದ್ಕೊಂಡ ಹಾಗೆ ಅವ್ರಿಗೆ ಹುಚ್ಚಿಡ್ದಿಲ್ಲ. ಹುಚ್ಚಿಡ್ಸೋ ಅಂಥ ಪ್ರಯತ್ನವನ್ನು ನೀನು ಮಾಡಬೇಡ, ಪ್ರಾಣ ಕಳ್ಕೊಂಡ್ಬಿಡ್ತೀಯ. ಏಯ್, ಕಿರ್ಚ್ ಬೇಡ, ನನಗದಿಷ್ಟ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ, ಅರ್ಥ ಮಾಡ್ಕೊ. ನೋಡು, ನೀನು ಇದೇ ಥರ ನಮ್ಮಮ್ಮನ ಕೆಣಕ್ತಾ ಇದೆಯಾ ಅಂತ ಇಟ್ಕೋ. ಆ ಸಮಯದಲ್ಲಿ ಏನಾದರೂ ಅಮ್ಮನ ಕೈಗೆ ಚಾಕು ಚೂರಿ ಅಥವಾ ಮಚ್ಚೇನಾದರೂ ಸಿಕ್ಬಿಟ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ನೀನೇ ಯೋಚನೆ ಮಾಡು. ಏನು ಬೆದರ್ ಬೊಂಬೆ ತೋರಿಸ್ತಿದ್ಯಾ? ಛೇ 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 ಛೇ, ಬೆದರು ಬೊಂಬೆಗಳನ್ನ ಮಕ್ಳಿಗೆ ತೋರಿಸಿದ್ರೆ ಹೆದರ್ಕೊಳ್ತಾರೆ. ನೀನಂತ ಪಿಶಾಚಿಗೆ ತೋರಿಸಿದ್ರೆ ಹೆದರ್ಕೊಳ್ಳುತ್ತಾ? ಏಯ್ ಸಂಗೀತ, ಗೆದ್ದೆ ಅನ್ನೋ ಸಂಭ್ರಮದಲ್ಲಿ ನಾಲ್ಗೆನ ತುಂಬ ಹರಿಬಿಡ್ತಿದ್ಯಾ ನೀನು. ಇಷ್ಟರಲ್ಲೇ ನೀನು ಮಾತಾಡದೇ ಇರೋ ಹಾಗೆ ಮಾಡಲಿಲ್ಲ, ನಾನು ನನ್ನ ಹೆಸರನ್ನೇ ಬದಲಾಯಿಸ್ಕೊತೀನಿ. ಎಷ್ಟು ಸಲ ನಿನ್ನ ಹೆಸರನ್ನು ಬದಲಾಯಿಸ್ಕೊಳ್ತೀಯಾ? ಸಿರಿ ಆಯಿತು, ಯಾಮಿನಿ ಆಯಿತು, ಅಪರೂಪ ಆಯಿತು, ಡಾಲಿ ಆಯಿತು, ಈಗ ಭಾನು. ಅಬ್ಬಬ್ಬಬ್ಬಾ, ಸರಿ ಹೋಯಿತು. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರಾದರೂ ನೆನಪಿದೆಯಾ ನಿನಗೆ? ಸಂಗೀತ, ನೀನು 100 ಸಲ ಕರೆದ್ರೂ ನನ್ನ ಹೆಸರು ಅದೇ ಆಗಿರುತ್ತೆ. ಆದರೆ ನಿಂದು ಹಾಗಲ್ಲ ಅಲ್ವಾ? ಭಾನು ಭಾನು ಅಂತ 2 ಸಲ ಕರೆಯೋಷ್ಟರಲ್ಲಿ ನಿನ್ನ ಹೆಸರು ಇನ್ನೇನೋ ಆಗ್ಬಿಟ್ಟಿರುತ್ತಲ್ಲ. ಮಾತಾಡು ಮಾತಾಡು, ಅದೆಷ್ಟು ಮಾತಾಡ್ತೀಯೋ ಮಾತಾಡು. ಎಲ್ಲದಕ್ಕೂ ಒಂದೇ ಸಲ ಉತ್ತರ ಕೊಡ್ತೀನಿ ನಾನು. ಅಲ್ಲಿವರೆಗೂ ಮೌನ ವ್ರತ ಮಾಡಿಕೊಂಡು ದೇವ್ರ ಜಪ ಮಾಡ್ತಿರ್ತೀಯಾ? ಆ ದೇವರು ಒಳ್ಳೆಯವ್ರಿಗೆ ಎಷ್ಟೋ ಸಲ ಒಲಿಯೋದಿಲ್ಲ, ಇನ್ನು ನಿನ್ನಂಥವ್ರಿಗೆ ಒಲಿತಾನ?
ನನ್ನ ತಾಯಿ ತಂಟೆಗೇನಾದರೂ ಬಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಸಂಗೀತ, ನಿನ್ನ ತಾಯಿ ಬಗ್ಗೆ ನಿನಗೇ ಅನುಮಾನ ಇದೆ. ನನ್ನ ನೋಡ್ತಾ ನೋಡ್ತಾ ಎಲ್ಲಿ ಕೋಪ ಮಾಡಿಕೊಂಡು ಹುಚ್ಚುಚ್ಚಾಗಾಡ್ತಾಳೋ ಅಂತ ಭಯ ಪಡ್ತಿದ್ಯಾ. ಅದಕ್ಕೆ ನನ್ನ ಮನಸ್ಸನ್ನು ಗುರಿನ ಬೇರೆ ಕಡೆ ತಿರುಗಿಸೋದಕ್ಕೆ ನೀನು ಪ್ರಯತ್ನ ಮಾಡ್ತಿದ್ದೀಯ. ಇಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವ ನನಗೆ? ನೋಡ್ತಾ ಇರು, ಅವಕಾಶ ಸಿಕ್ಕಿದ ತಕ್ಷಣ ನಿನ್ನ ತಾಯಿನ ಯಾವ ರೀತಿ ಮನೆಯವ್ರ ಮುಂದೆ ಹುಚ್ಚಿಯನ್ನಾಗಿ ಮಾಡ್ತೀನಿ ಅಂತ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಅಯ್ಯೋ, ಬಿಂದಿನೇ ಇಟ್ಟಿಲ್ವಲ್ಲ. ಒಂದೇ ಒಂದು ಬಿಂದಿ ಇದೆ. ಸೀತು, ಹಾಂ, ಏನು ಹುಡುಕ್ತಿದ್ಯಾ? ಬಿಂದಿ ಖಾಲಿ ಹೋಗಿದೆ ಅಕ್ಕ. ತರಬೇಕಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ಬರು ಒಟ್ಟಿಗೆ ಹೊರಗಡೆ ಹೋಗಿ ತುಂಬ ದಿನ ಆಯ್ತಲ್ವಾ. ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಬಿಂದಿ ಬಾಳೆ ಎಲ್ಲ ತೊಗೊಂಡು ಬರೋಣ. ಈಗಲೇ ಹೋಗೋದಾ? ಹೋಗೋಣ ಅಕ್ಕ. ಸರಿ, ಬಾ. ಓ, ಶಾರದಾ ಪಾಪ, ಟಿ ವಿ ನೋಡಿ ಎಷ್ಟು ದಿನ ಆಯಿತು ಏನೋ, ಅದಕ್ಕೆ ಅದರಲ್ಲೇ ಕಣ್ಣನ್ನು ನೆಟ್ಬಿಟ್ಟಿದ್ದಾಳೆ. ಅಂದಹಾಗೆ ಇವಳು ಸೆಕ್ಯೂರಿಟಿ ಗಾರ್ಡ್ ಸಂಗೀತ ಎಲ್ಲಿ ಕಾಣ್ತಾ ಇಲ್ವಲ್ಲ? ಸುಮಿತ್ರಾ ಅವರೇ, ಭಾನುವ್ರೆ, ಏನಾದರೂ ಬೇಕಾಗಿತ್ತ? ಇಲ್ಲ, ಏನು ಒಬ್ಬರೇ ಕೆಲಸ ಮಾಡ್ತಿದ್ದೀರಲ್ಲ. ಸಿತಾರ ಎಲ್ಲಿ? ಸ್ಟಿಕ್ಕರು ಬಳೆ ತರೋಕ್ಕೆ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದಾಳೆ. ಓ, ಒಬ್ಬರೇ ಹೋಗಿದ್ದಾರಾ? ಇಲ್ಲ, ಅವಳ ಅಕ್ಕ ಅನ್ಸ್ಕೊಂಡವಳು ಇದ್ದಾಳಲ್ಲ ಸಂಗೀತ, ಅವಳ ಜೊತೆ ಹೋಗಿದ್ದಾಳೆ. ಹಾಂ. ನಿಮ್ಗೇನಾದರೂ ಬೇಕಾಗಿತ್ತಾ? ಇಲ್ಲಪ್ಪ, ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಬರೋಣ ಅಂತ. ಹೌದಾ? ಬೇಕಾದರೆ ಹೇಳಿ, ನಮ್ಮ ಕೆಲಸದವ್ರನ್ನ ಕಳಿಸಿ ತರಿಸ್ಕೊಡ್ತೀನಿ. ಅಯ್ಯೋ ಬೇಡಪ್ಪ, ಮನೇಲಿ ಕೂತು ಕೂತು ಬೋರ್ ಆಗ್ತಿದೆ. ಹೊರಗಡೆ ಹೋದರೆ ಒಂದು ವಾಕ್ ಆದ ಹಾಗೂ ಆಗುತ್ತೆ. ನಾನೇ ಹೋಗಿ ಬರ್ತೀನಿ. ಹೌದಾ? ನಾನೇ ಬರ್ತಿದ್ದೆ, ತುಂಬ ಕೆಲಸ ಇದೆ ಇವತ್ತು. ಅಯ್ಯೋ ಪರವಾಗಿಲ್ಲ ರೀ, ನೀವು ಕೆಲಸ ಮಾಡಿ. ಥ್ಯಾಂಕ್ಸ್ ಅಪ್ಪ, ಏನು ಅನ್ಕೋಬೇಡಿ. ಇಲ್ಲ ಸರಿ. ಒಬ್ಬಳೇ ಇದ್ದಾಳೆ. ಇವಳನ್ನ ಹುಚ್ಚಿಯನ್ನಾಗಿ ಮಾಡೋದಕ್ಕೆ ಇದೇ ಸರಿಯಾದ ಅವಕಾಶ. ಹಾಯ್. ಯಾಕೆ, ಹೇಗಿದೆ ಮೈಗೆ? ಟನ್ ಟಡನ್ ಟಡನ್.
ಚಳಿ ಚಳಿ ಆಗ್ತಿದೆ. ಬಿಡಿಸ್ತೀಯಾ? ಅಲ್ಲ, ನಾನು ಯಾರು, ನಾನು ಎಂಥವಳು ಅಂತ ಗೊತ್ತಿದ್ದು ನಾನು ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಥರ ನಾಟಕ ಆಡ್ತಿದೆಯಲ್ಲ. ತುಂಬ ಒಳ್ಳೆ ಆ್ಯಕ್ಟರ್ ನೀನು. ಕೀಪ್ ಇಟ್ ಅಪ್. ಹೇಯ್, ಸೂಪರ್ ಆ್ಯಕ್ಟರ್ ಕಣೆ ನೀನು. ನಿನ್ನ ಆ್ಯಕ್ಟಿಂಗ್ಗೆ ನನ್ನ ಸಲಾಮು. ಥೂ ನಿನ್ನ ಜನ್ಮಕ್ಕೆ. ನಿನಗೆ ರೋಷ, ಮಾನ, ಮರ್ಯಾದೆ ಏನೂ ಇಲ್ವಾ? ಹೈ, ನಿನ್ನ ಗಂಡನ್ನ ಬುಟ್ಟಿಗೆ ಹಾಕ್ಕೊಂಡು ಅವನ ಆಸ್ತಿನೂ ಬರೆಸ್ಕೊಂಡು ಅವನ ಸಾವಿಗೂ ಕಾರಣ ಆಗಿ. ಏಯ್, ಮುಚ್ಚೆ ಬಾಯಿ. ನೀನು ಮಾಡಿರೋ ಪಾಪದ ಕೆಲಸಕ್ಕೆ ನಿನಗೆ ಒಳ್ಳೆ ಸಾವು ಬರೋದಿಲ್ಲ. ಎಕ್ಕುಟ್ಟು ಹೋಗ್ತೀಯಾ? ನಿನ್ನ ಹಣದ ಆಸೆಗೆ ನಾನು ತುಂಬಿದ ಸಂಸಾರನ ಬಲಿ ಕೊಟ್ಟೆ. ನನಗೆ ಬರ್ತಾ ಇರೋ ಕೋಪದಲ್ಲಿ ನಿನ್ನನ್ನು ಸಿಗದು ಬಿಡಬೇಕು ಅನಿಸ್ತಾ ಇದೆ. ನನ್ನ ಮಗಳ ಮಾತಿಗೆ ಕಟ್ಟಿಬಿಟ್ಟು ಸುಮ್ಮನೆ ಇದ್ದೀನಿ. ಇಲ್ಲ ಅಂದರೆ ಎಂದು ನೀ ಈ ಮನೇಲಿ ನಿನ್ನನ್ನು ನೋಡಿದ್ನೋ ಆವತ್ತೇ ನನ್ನ ಕಾಲಲ್ಲಿ ತುಳಿದು ನಿನ್ನ ಸಾಯಿಸ್ತಾ ಇದ್ದೆ. ನೋಡು, ಕೊನೆಯದಾಗಿ ನಿನಗೊಂದು ಅವಕಾಶ ಕೊಡ್ತೀನಿ. ನಿನಗೆ ಜೀವದ ಮೇಲೆ ಆಸೆ ಇದ್ದರೆ ಈ ಮನೆಯಿಂದ ಓಡಿ ಹೋಗಿ ಎಲ್ಲಾದರೂ ದೂರ ಹೋಗಿ ಬದುಕೋ. ಇಲ್ಲ ಅಂದರೆ ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ, ನನ್ನ ಗಂಡನ ಬಲಿ ತಗೊಂಡಿಲ್ಲ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನಡು ರಸ್ತೆಯಲ್ಲಿ ನಾಯಿ ನರಿಗಳನ್ನ ಹೇಗೆ ಸಾಯಿಸ್ತಾರೋ ಹಾಗೆ ನಿನ್ನ ಹೊಡೆದು ಹೊಡೆದು ಸಾಯಿಸ್ತೀನಿ. ಏಯ್, ಓಡ್ ಹೋಗ್ತೀಯಾ? ಓಡ್ ಹೋದ್ರೆ ನಾನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಿನ್ನನ್ನು ಅಟ್ಟಿಸ್ಕೊಂಡು ಬಂದು ಹೊಡಿತೀನಿ. ಆ ರೀತಿ ಹೊಡಿದೇ ಇದ್ರೆ ನನ್ನ ಹೆಸರು ಶಾರದಾನೇ ಅಲ್ಲ. ನಿನಗೆ ನಾನು ಎಂಥ ಶಿಕ್ಷೆ ಕೊಡ್ತೀನಿ ಗೊತ್ತೇನೆ? ನಿನ್ನಂಥ ಹಿಂಸು ನಮ್ಮಂಥವ್ರ ಸಂಸಾರದಲ್ಲಿ ಇಂಥ ಕೆಲಸ ಮಾಡೋ ಧೈರ್ಯ ಮಾಡಿರಬಾರ್ದು. ಓಡ್ತೀಯಾ? ಓಡ್ತೀಯಾ? ನಿನ್ನ ಏನು ಮಾಡ್ತೀನಿ ನೋಡ್ತಾ ಇರು, ಏನು ಮಾಡ್ತೀನಿ ನೋಡ್ತಾ ಇರು. ನನಗೆ ಹೆದರಿಸ್ತೀಯಾ? ನನಗೆ ಹೆದರಿಸ್ತೀಯಾ ನೀನು? ನಿನ್ನನ್ನು ಸುಮ್ಮನೆ ಬಿಡಲ್ಲ.
ಯಾರ ಹತ್ರ ಮಾತಾಡ್ತಿದ್ರಿ? ಅದು ಅದು ಏನೂ ಇಲ್ಲ ಬಿಡಿ. ಈ ಹೆಂಗಸಿಗೆ ಮತ್ತೆ ಹುಚ್ಚು ಶುರುವಾಗ್ಬಿಟ್ಟಿದೆ ಅಂತ ಅನಿಸ್ತಿದೆ. ಜಾಸ್ತಿ ಮಾತಾಡೋದು ಬೇಡಪ್ಪ. ನನ್ನನ್ನೇನಾದರೂ ಮಾಡಿಬಿಟ್ರೆ. ಶಾರದಾ ಅವರೇ, ಆರೋಗ್ಯ ಸರಿ ಇದೆ ತಾನೇ ನಿಮಗೆ? ಬೇಕಾದರೆ ಸ್ವಲ್ಪ ರೆಸ್ಟ್ ಮಾಡಿ, ಇಲ್ಲಾಂದರೆ ಟಿ ವಿ ನೋಡಿ. ಜ್ಯೂಸ್ ಏನಾದರೂ ಬೇಕಾ ನಿಮಗೆ? ಬೇಡ. ಸರಿ, ಟಿ ವಿ ನೋಡಿ, ಒಳ್ಳೆ ಸಿನಿಮಾ ಬರ್ತಾ ಇದೆ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು. ಸಂಗೀತ ಸಾರಿ ಹೇಳಿದ್ಲು, ಆ ಪೀಡೆ ಸುಮ್ಮನೆ ಇರೋಲ್ಲ, ನೀನು ಕೆಣಕೋ ಪ್ರಯತ್ನ ಮಾಡ್ತಾಳೆ ಅಂತ. ಅವಳು ನನ್ನ ತಾಳ್ಮೆ ಕೆಣಕ್ಬಿಟ್ಲು. ಏನು ಮಾಡಲಿ ಈಗ ಸುಮಿತ್ರಾ ನಾನು ನೋಡಿ ಹುಚ್ಚಿ ಅಂದ್ಕೊಂಡ್ಲಾ? ಹಾಂ, ಅಯ್ಯೋ ಎಂಥ ಅನಾಹುತ ಆಗೋಯ್ತು. ಭಾನು, ಅತ್ತೆ. ಓ ಸುಮಿತ್ರಾ, ಅಡುಗೆ ಮನೆ ಕೆಲಸ ಎಲ್ಲ ಮುಗೀತಾ? ಹ್ಞೂ. ಬಾ ಕೂತ್ಕೋ ಬಾ. ಪಾಂಡವರು ಅಜ್ಞಾತವಾಸ ಮಾಡಿದ ಕಥೆನ ಹೇಳ್ತೀನಿ, ಕೂತ್ಕೋ. ಅಯ್ಯೋ, ಅಜ್ಞಾತವಾಸ ಕತೆ ಹಾಗಿರಲಿ. ನಾವೆಲ್ಲ ಸ್ವಲ್ಪ ಯಾಮರ್ದ್ರೆ ವನವಾಸಕ್ಕೆ ಹೋಗ್ಬೇಕಾಗತ್ತೆ. ಯಾಕೆ ಅಂಥದ್ದೇನಾಯ್ತೀಗ? ಸಂಗೀತ ಅವ್ರ ತಾಯಿ ಶಾರದಮ್ಮಂಗೆ ಇನ್ನೂ ಹುಚ್ಚು ವಾಸಿ ಆಗಿಲ್ಲ ಅತ್ತೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಅವ್ರ ಕಿರ್ಚಾಟ ಕೇಳಿಸ್ತು. ಏನಾಯ್ತಪ್ಪ ಅಂತ ಹೋಗಿ ನೋಡಿದ್ರೆ ಬಾಯಿಗೆ ಬಂದಾಗ ಬೈತಿದ್ದಾರೆ ಅವರು. ಯಾರೇ ಕೆಲಸದವ್ರನ್ನ? ಇಲ್ಲ, ಗೋಡೆನಾ. ಗೋಡೆನಾ? ದೇವ್ರೇ, ಸುಮಿತ್ರಾ, ಅವರು ಗೋಡೆ ಹತ್ರ ಮಾತಾಡ್ತಾ ಇದ್ರೇನೆ? ಅವ್ರು ಹಾಗೆ ಮಾತಾಡೋದನ್ನ ನೀನು ಕಂಡಾನೆ ನೋಡ್ತೀಯಾ? ನೋಡದೆ ಇರ್ತೀನ? ಈ ಎರಡು ಕಣ್ಗಳಿಂದ ನೋಡಿದೆ. ಯಾರ ಹತ್ರ ಮಾತಾಡ್ತಿದ್ರಿ ಅಂತಲೂ ಕೇಳಿದೆ. ಆಗ ಯಮ್ಮ ಹೀಗೆ ಕಣ್ಬಿಟ್ಕೊಂಡು ನನ್ನನ್ನೇ ನೋಡ್ತಾ ಏನೂ ಇಲ್ಲ ಅಂತ ಹೇಳಿ ಟಿ ವಿ ನೋಡಕ್ಕೆ ಹೊರಟೋದ್ಲು. ಒಂದು ಕ್ಷಣ ನನ್ನ ಮೈಯೆಲ್ಲ ನಡುಕ ಬಂದ್ಬಿಡ್ತು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಭಯದಿಂದ ನಿಮ್ಗೆ ಹೇಳೋಣ ಅಂತ ತಕ್ಷಣ ಬಂದ್ಬಿಟ್ಟೆ. ಅತ್ತೆ, ಒಬ್ಬಂಟಿಯಾಗಿ ಮನೇಲೆಲ್ಲ ಓಡಾಡೋದಕ್ಕೆ ನನಗೆ ಭಯ ಆಗ್ತಿದೆ. ಮುದುಕಿಗೆ ಅನುಮಾನ ಶುರುವಾಗಿ ಹೋಯ್ತು.
ನನ್ನ ಊಹೆ ಸರಿಯಾಗಿದ್ದರೆ ಈಗ ಶಾರದಾನ ಪರೀಕ್ಷೆ ಮಾಡೋಕ್ಕೆ ಅಂತ ಇಬ್ಬರು ಹೊರಡ್ತಾರೆ. ಈಗ ನಾನು ಹೋಗಿ ಅದೇ ಥರ ಕೆಣಕಬೇಕು ಶಾರದಾನ. ಈ ಮುದುಕಿ ದೃಷ್ಟಿಯಲ್ಲಿ ಅವಳು ಹುಚ್ಚಿ ಅಂತ ಅನಿಸ್ಕೊಂಡ್ಬಿಟ್ರೆ ನಾಳೆನೇ ಆ ಶಾರದಾನು ಸಂಗೀತನೂ ಮನೆ ಬಿಟ್ಟು ಹೋಗಲೇಬೇಕಾಗುತ್ತೆ. ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ಅದು ನೀ ಹೇಳಿದ್ರಲ್ಲಿ ಎಷ್ಟು ನಿಜ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಾತು ಮೇಲೆ ನಿಮ್ಗೆ ಅನುಮಾನ ಇದ್ದರೆ? ಅನುಮಾನ ಅಂತಲ್ಲಮ್ಮ, ಮತ್ತಿನ್ನೇನು, ನಾನು ಹೇಳಿದ್ದನ್ನ ಬಂದು ಒಂದ್ಸರಿ ಗಮನಿಸಿ ನೋಡಿ. ನಾನು ಹೇಳಿದ್ದು ನಿಜನಾ ಸುಳ್ಳ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ ನೋಡೋಣ, ನಡಿ. ಏಯ್, ಎಷ್ಟು ಸಾರಿ ಹೇಳಬೇಕೆ ನಿನಗೆ ನನ್ನ ಕಣ್ಮುಂದೆ ಬರಬೇಡ ಅಂತ? ಹೊರಟೋಗು, ಹೊರಟೋಗು. ನೋಡು, ನನ್ನ ಬುದ್ಧಿ ಒಂದು ಸರಿ ಇದ್ದಾಗೆ ಇನ್ನೊಂದು ಸರಿ ಇರೋದಿಲ್ಲ. ಹೋಗೆ ನೀನು, ಹೊರಟೋಗು. ಬೇಡ ಬೇಡ, ನಾನು ಕೆಣಕಬೇಡ. ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಮ್ಮ ಸಂಸಾರ ಹಾಳು ಮಾಡಬೇಕು ಅಂತಲೇ ಅವತಾರ ಎತ್ತು ಬಂದಿದ್ಯಾ ನೀನು. ನಿನ್ನನ್ನು ಸಾಯಿಸ್ತೀನಿ.